ಜಯಂತ್ ಮನೆಯಲ್ಲಿರುವಂತಹ ದಾಖಲೆಗಳನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಆಸ್ತಿ ಆದಾಯಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನ ವಶಕ್ಕೆ ಪಡೆದಿರುವಂತಹದ್ದು. ಜಯಂತ್ ವಾಸವಿದ್ದ ಬಾಡಿಗೆ ಮನೆಯಲ್ಲಿ ಈ ದಾಖಲೆಗಳು ಇದ್ವು. ಜಯಂತ್ ಪತ್ನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದ ಬಗ್ಗೆ ಜಯಂತ್ ಹೆಂಡತಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಟು ಬೆಂಗಳೂರು ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಜಯಂತ್ ಬಾಡಿಗೆ ಇದ್ದ ಮನೆಗೆ ಬಂದಿದ್ದಾರೆ. ಅಲ್ಲಿ ಮಹಜರನ್ನ ನಡೆಸಿದ್ದಾರೆ. ಅಲ್ಲಿ ಇದ್ದ ಕೆಲವು ದಾಖಲೆಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜಯಂತ್ ಮನೆ ಮೇಲೆ ಇರುವ ಕೊಠಡಿಯ ತಪಾಸಣೆ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೊಠಡಿಯಲ್ಲಿ ಎಸ್ಐಟಿ ಶೋಧ ನಡೆಸಲಿಕ್ಕಿದೆ. ಜಯಂತ್ ವಾಸವಿರುವ ಮನೆ ಮೇಲೆ ಇರುವಂತಹ ಕೊಠಡಿ ಇದು. ಬುರುಡೆ ತಂದು ಕೊಠಡಿಯೊಳಗೆ ಚಿನ್ನಯ್ಯ ಇಟ್ಟಿದ್ದ. ಕೊಠಡಿಯಲ್ಲಿ ಬುರುಡೆ ಬಗ್ಗೆ ಎಸ್ಐಟಿ ಮಹಜರು ಮಾಡಿರೋದು. 4 ದಿನ ಕೊಠಡಿಯಲ್ಲೇ ಬುರುಡೆ ಇಟ್ಟಿದ್ದ ಚಿನ್ನಯ್ಯ ಅದೇ ಕೊಠಡಿಯಲ್ಲಿ ಜಯಂತ್ ಮನೆ ಮೇಲೆ ಇರುವಂತಹ ಕೊಠಡಿ ತಪಾಸಣೆ. ಕಾರಣ ಇದೇ ಕೊಠಡಿಯಲ್ಲಿ ಈ ಜಯಂತ್ ಆ ಬುರುಡೆಯನ್ನ ಇಟ್ಟಿದ್ದ. ಚಿನ್ನಯ್ಯ ತಗೊಂಬಂದ ಬುರುಡೆಯನ್ನ ಇಟ್ಟಿದ್ದರು. ನೋಡಿ, ಆ ಜಯಂತ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಲ್ಲಾ ವಿಚಾರಗಳನ್ನ ಹೇಳಿರೋದು. ಯಾವ ವಕೀಲರನ್ನ ಕೆವಿ ಧನಂಜಯ್ ಅವರನ್ನ ಭೇಟಿಯಾದ್ವಿ ನಾವು ಅಂತ ಹೇಳಿದ್ದವರು. ನೇರವಾಗಿ ಜಯಂತ್ ಕೆವಿ ಧನಂಜಯ್ ಹೆಸರನ್ನೇ ಹೇಳಿರೋದು. ಕೆವಿ ಧನಂಜಯ್ ಅವರ ಹೆಸರನ್ನ ಹೇಳಿ ದೆಹಲಿಯಲ್ಲಿ ಭೇಟಿಯಾಗಿದ್ದು ಇತ್ಯಾದಿ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದು. ಸುಪ್ರೀಂ ಕೋರ್ಟ್ ಗೇಟ್ನಿಂದ ನಮ್ಮನ್ನ ಒಳಗೆ ಬಿಟ್ಟಿರಲಿಲ್ಲ, ಕಾರಣ ತಲೆಬುರುಡೆ ಇತ್ತು. ಹೀಗಾಗಿ ಯಾವಾಗ ಒಳಗಡೆ ಬಿಡ್ಲಿಲ್ವೋ ಆ ತಲೆಬುರುಡೆಯನ್ನ ತಿಮರೋಡಿ ಮನೆಯಲ್ಲಿ ನಾವು ಇಟ್ಟಿವಿ. ಇದು ಹೇಳಿದ್ಯಾರು? ಜಯಂತ್, ಒಬ್ಬ ದೂರುದಾರ. ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಏನ್ ನಡೀತಾ ಇದೆ ಸದ್ಯಕ್ಕಲ್ಲಿ? ಜಯಂತ್ ಮನೆ ಮೇಲೆ ಇದ್ದ ಒಂದು ಕೊಠಡಿಯ ತಪಾಸಣೆ ಕೂಡ ಆಗಿದೆ. ಆ ಕೊಠಡಿಯಲ್ಲಿ ಈ ಚಿನ್ನಯ್ಯ ತಲೆಬುರುಡೆಯನ್ನ ಇಟ್ಟಿದ್ದ ಅನ್ನುವಂಥದ್ದು. ಓವರ್ ಟು ಯು, ಕಂಪ್ಲೀಟ್ ಆಗಿ ವಿವರಣೆಯನ್ನ ಕೊಡಿ. ಶ್ರೀಪಾದ್, ಇನ್ನೇನು ಕೆಲವೇ ಹೊತ್ತಲ್ಲಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಕರೆದುಕೊಂಡು ಈ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ತಪಾಸಣೆ ಮಾಡುವಂತ 4 ದಿನಗಳ ಕಾಲ ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಇಟ್ಟಿದ್ರು. ಹೀಗಾಗಿ ಚಿನ್ನಯ್ಯನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜಯಂತ್ ವಾಸವಿದ್ದಂತಹ ಮನೆಗೆ ಬಂದು ಆ ಮನೆಯಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಶೋಧ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜಯಂತ್ ಅವರ ಒಂದು ಏನು ರೆವಿನ್ಯೂ ಏನಿದೆ, ಆ ರೆವಿನ್ಯೂಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಜಯಂತ್ ಅವರ ಪತ್ನಿ ಏನ್ ನರ್ಸಿಂಗ್ ಆಗಿ ಕೆಲಸ ಮಾಡ್ತಾರೆ, ಅವ್ರು ಇರ್ಲಿಲ್ಲ. ಕೇವಲ ಅವರ ಮಗ ಮತ್ತೆ ಮಗಳು ಮಾತ್ರ ಈ ಮನೆಯಲ್ಲಿ ಇರುವುದು ಕೂಡ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಜಯಂತ್ ಅವರ ಪತ್ನಿ ಬರೋಕಿಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕಾದು ನಿಂತಿರುವಂತದ್ದು. ಅವ್ರು ಬಂದ ತಕ್ಷಣವೇ ಏನು ಚಿನ್ನಯ್ಯನನ್ನ ಕರೆದುಕೊಂಡು ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿ ಏನಿದೆ, ಆ ಕೊಠಡಿಯಲ್ಲಿ ಹೋಗ್ಬಿಟ್ಟು ಶೋಧ ಕಾರ್ಯವನ್ನು ಮಾಡಲಿದ್ದಾರೆ. ಯಾಕಂದ್ರೆ ಈ ಬುರುಡೆಯನ್ನ ತನ್ನ ನಂತರದಲ್ಲಿ 4 ದಿನಗಳ ಕಾಲ ಆ ಒಂದು ಬುರುಡೆನ ಇದೇ ಮನೆಯ ಮೇಲ್ಭಾಗದ ಕೊಠಡಿಯಲ್ಲಿ ಇಟ್ಟು ಏನು ಚಿನ್ನಯ್ಯನಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡಲಾಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮಧ್ಯಾಹ್ನ 1 ಗಂಟೆಯಿಂದ ಸತತವಾಗಿ 4 ಗಂಟೆಗಳ ಕಾಲ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಚಾಲಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಸ್ಥಳದಲ್ಲಿರುವಂತಹ ಕಾರಣಕ್ಕಾಗಿ ಆತ ಹೇಗೆ ಬಂದ, ಎಲ್ಲಿ ಕೂತಿದ್ದ, ಎಷ್ಟು ದಿನಗಳ ಕಾಲ ಈ ಮನೆಯಲ್ಲಿ ವಾಸ್ತವ ಇದ್ದ, ನಂತರದಲ್ಲಿ ಬುರುಡೆಯನ್ನ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅಂತ ಸಂಪೂರ್ಣವಾದಂತಹ ಒಂದು ರೀಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಈಗ ಸೋಕೋ ಟೀಮ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಅಕ್ಕಪಕ್ಕದಲ್ಲಿರುವ ಕೂಡ ಮಾಹಿತಿ ಪಡೆದುಕೊಂಡು ಈಗಾಗಲೇ ಜಯಂತರ ಮಕ್ಕಳಿದ್ದಾರೆ, ಆ ಜಯಂತರ ಮಕ್ಕಳನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆ ಮನೆಯಲ್ಲಿರುವಂತಹ ಮುಖ್ಯವಾದಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದು, ಇನ್ನೇನು ಕೆಲವೇ ಹೊತ್ತಲ್ಲಿ ಜಯಂತ್ ಅವರ ಪತ್ನಿ ಏನು ಡ್ಯೂಟಿಗೆ ಹೋಗಿದ್ರು, ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅವರು ಬಂದ ನಂತರದಲ್ಲಿ ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯನ್ನ ಶೋಧ ಮಾಡುವಂತಹ ಕೆಲಸವನ್ನ ಅಥವಾ ಮಹಜರ್ ಮಾಡುವಂತಹ ಕೆಲಸ ಮಾಡಲಾಗ್ತಾರೆ. ಜೊತೆಗೆ ಈ ಕಂಪ್ಲೀಟ್ ಆದಂತಹ ಒಂದು
ಮಹಜರು ಪ್ರಕ್ರಿಯೆಯನ್ನ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಕೋರ್ಟ್ ಮುಂಭಾಗದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಏನೇನ್ ಸಿಕ್ತು, ಏನೆಲ್ಲ ದಾಖಲಾತಿಗಳಿದ್ದು, ಜೊತೆಗೆ ಚಿನ್ನಯ್ಯ ಈ ಒಂದು ಮಹಜರು ಸಂದರ್ಭದಲ್ಲಿ ಏನೆಲ್ಲ ಮಾತುಗಳನ್ನ ಹೇಳ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಇದೇ ಮನೆಯಲ್ಲಿ ಶೋಧ ಮಾಡುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಜಯಂತ್ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ RTI ಕಾರ್ಯಕರ್ತರಾಗಿರುವಂತಹ ಜಯಂತ್ ಅವರು ಅಪಾರ ಪ್ರಮಾಣವಾದಂತಹ ಏನು ಆದಾಯ ಗಳಿಕೆಯನ್ನು ಮಾಡಿದಾರ ಅನ್ನೋದಕ್ಕೂ ಕೂಡ ಒಂದು ಅನುಮಾನ ಇದೆ. ಹೀಗಾಗಿ ಈ ಬುರುಡೆಗೆ ಸಂಬಂಧಪಟ್ಟಂತೆ ಮತ್ತೆ ಜಯಂತ್ ಅವರ ವೈಯಕ್ತಿಕ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಈ ಜಯಂತ್ ಅವರು ಕಳೆದ 15 ವರ್ಷಗಳಿಂದ ಇದೇ ಏರಿಯಾದಲ್ಲಿ ವಾಸವಿದ್ದು ಪಕ್ಕದಲ್ಲಿರುವ ಒಂದು ಗಾಣದ ಅಂಗಡಿಯನ್ನು, ಎಣ್ಣೆ ಅಂಗಡಿಯನ್ನು ಕೂಡ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಹೀಗಾಗಿ ಇದರ ಸಂಪೂರ್ಣವಾದಂತಹ ವಿವರನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಜಯಂತ್ ಅವರ ಪತ್ನಿ ಏನಿದ್ದಾರೆ ಅವರು ಕೇರಳ ಮೂಲದವರಾಗಿದ್ದು ಮಲಯಾಳಂ ಭಾಷೆಯಲ್ಲಿ ಸಾಕಷ್ಟು ಮಾತನಾಡ್ತಿದ್ರು. ಹೀಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಮಲಯಾಳಂ ಕುಟುಂಬದ ಜೊತೆಗೆ ಸಾಕಷ್ಟು ಸಲಹೆದಿಂದ ಕೂಡ ಅವರಿದ್ರು. ಹೀಗಾಗಿ ಈಗ ಸಂಪೂರ್ಣವಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯ ತನಿಖೆಯನ್ನ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕೇವಲ ಬುರುಡೆನ 4 ದಿನಗಳ ಕಾಲ ಇಲ್ಲಿ ಇಟ್ಟಿರೋ ಕಾರಣಕ್ಕಷ್ಟೇ ಅಲ್ಲ, ಈ ಜಯಂತ್ ಅವರಿಗೆ ಕೇರಳ ಲಿಂಕಿನ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸಂಜೆ 7 ಗಂಟೆವರೆಗೂ ಕೂಡ ಇವತ್ತು ಇಲ್ಲಿ ಮಹಜರು ಮಾಡುವ ಮೂಲಕ ನಾಳಿನ ದಿನಗಳಲ್ಲಿ ಸಹಕಾರ ನಗರ ಮತ್ತೆ ಕಾಮಾಕ್ಷಿಪಾಳ್ಯ ಭಾಗದಲ್ಲೂ ಕೂಡ ಇಂದು ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ಜಯಂತ್ ಮನೆಯಲ್ಲಿರುವಂತಹ ದಾಖಲೆಗಳನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಆಸ್ತಿ ಆದಾಯಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನ ವಶಕ್ಕೆ ಪಡೆದಿರುವಂತಹದ್ದು. ಜಯಂತ್ ವಾಸವಿದ್ದ ಬಾಡಿಗೆ ಮನೆಯಲ್ಲಿ ಈ ದಾಖಲೆಗಳು ಇದ್ವು. ಜಯಂತ್ ಪತ್ನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಧಿಕಾರಿಗಳು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆಗಳನ್ನ ವಶಕ್ಕೆ ಪಡೆದ ಬಗ್ಗೆ ಜಯಂತ್ ಹೆಂಡತಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಟು ಬೆಂಗಳೂರು ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಜಯಂತ್ ಬಾಡಿಗೆ ಇದ್ದ ಮನೆಗೆ ಬಂದಿದ್ದಾರೆ. ಅಲ್ಲಿ ಮಹಜರನ್ನು ನಡೆಸಿದ್ದಾರೆ. ಅಲ್ಲಿ ಇದ್ದ ಕೆಲವು ದಾಖಲೆಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜಯಂತ್ ಮನೆ ಮೇಲೆ ಇರುವ ಕೊಠಡಿಯ ತಪಾಸಣೆ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಕೊಠಡಿಯಲ್ಲಿ ಎಸ್ಐಟಿ ಶೋಧ ನಡೆಸಲಿಕ್ಕಿದೆ. ಜಯಂತ್ ವಾಸವಿರುವ ಮನೆ ಮೇಲೆ ಇರುವಂತಹ ಕೊಠಡಿ ಇದು. ಬುರುಡೆ ತಂದು ಕೊಠಡಿಯೊಳಗೆ ಚಿನ್ನಯ್ಯ ಇಟ್ಟಿದ್ದ. ಕೊಠಡಿಯಲ್ಲಿ ಬುರುಡೆ ಬಗ್ಗೆ ಎಸ್ಐಟಿ ಮಹಜರು ಮಾಡಿರೋದು. 4 ದಿನ ಕೊಠಡಿಯಲ್ಲೇ ಬುರುಡೆ ಇಟ್ಟಿದ್ದ ಚಿನ್ನಯ್ಯ ಅದೇ ಕೊಠಡಿಯಲ್ಲಿ ಜಯಂತ್ ಮನೆ ಮೇಲೆ ಇರುವಂತಹ ಕೊಠಡಿ ತಪಾಸಣೆ. ಕಾರಣ ಇದೇ ಕೊಠಡಿಯಲ್ಲಿ ಈ ಜಯಂತ್ ಆ ಬುರುಡೆಯನ್ನ ಇಟ್ಟಿದ್ದ. ಚಿನ್ನಯ್ಯ ತಗೊಂಬಂದ ಬುರುಡೆಯನ್ನ ಇಟ್ಟಿದ್ದರು. ನೋಡಿ, ಆ ಜಯಂತ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಲ್ಲಾ ವಿಚಾರಗಳನ್ನ ಹೇಳಿರೋದು. ಯಾವ ವಕೀಲರನ್ನ KV ಧನಂಜಯ ಅವರನ್ನ ಭೇಟಿಯಾದ್ವಿ ನಾವು ಅಂತ ಹೇಳಿದ್ದವರು. ನೇರವಾಗಿ ಜಯಂತ್ KV ಧನಂಜಯ್ ಹೆಸರನ್ನೇ ಹೇಳಿರೋದು. KV ಧನಂಜಯ್ ಅವರ ಹೆಸರನ್ನ ಹೇಳಿ ದೆಹಲಿಯಲ್ಲಿ ಭೇಟಿಯಾಗಿದ್ದು ಇತ್ಯಾದಿ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದು. ಸುಪ್ರೀಂ ಕೋರ್ಟ್ ಗೇಟ್ನಿಂದ ನಮ್ಮನ್ನ ಒಳಗೆ ಬಿಟ್ಟಿರಲಿಲ್ಲ, ಕಾರಣ ತಲೆಬುರುಡೆ ಇತ್ತು. ಹೀಗಾಗಿ ಯಾವಾಗ ಒಳಗಡೆ ಬಿಡ್ಲಿಲ್ವೋ ಆ ತಲೆಬುರುಡೆಯನ್ನ ತಿಮರೋಡಿ ಮನೆಯಲ್ಲಿ ನಾವು ಇಟ್ವಿ. ಇದು ಹೇಳಿದ್ಯಾರು? ಜಯಂತ್, ಒಬ್ಬ ದೂರುದಾರ. ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಏನ್ ನಡೀತಾ ಇದೆ ಸದ್ಯಕ್ಕಲ್ಲಿ? ಜಯಂತ್ ಮನೆ ಮೇಲೆ ಇದ್ದ ಒಂದು ಕೊಠಡಿಯ ತಪಾಸಣೆ ಕೂಡ ಆಗಿದೆ. ಆ ಕೊಠಡಿಯಲ್ಲಿ ಈ ಚಿನ್ನಯ್ಯ ತಲೆಬುರುಡೆಯನ್ನ ಇಟ್ಟಿದ್ದ ಅನ್ನುವಂಥದ್ದು. ಓವರ್ ಟು ಯು, ಕಂಪ್ಲೀಟ್ ಆಗಿ ವಿವರಣೆಯನ್ನ ಕೊಡಿ. ಶ್ರೀಪಾದ್, ಇಂದಿನ ಕೆಲವೇ ಹೊತ್ತಲ್ಲಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಕರೆದುಕೊಂಡು ಈ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ತಪಾಸಣೆ ಮಾಡುವಂತ 4 ದಿನಗಳ ಕಾಲ ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯಲ್ಲಿ ಇಟ್ಟಿದ್ರು. ಹೀಗಾಗಿ ಚಿನ್ನಯ್ಯನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜಯಂತ್ ವಾಸವಿದ್ದಂತಹ ಮನೆಗೆ ಬಂದು ಆ ಮನೆಯಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಶೋಧ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜಯಂತ್ ಅವರ ಒಂದು ಏನು ರೆವಿನ್ಯೂ ಏನಿದೆ, ಆ ರೆವಿನ್ಯೂಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಜಯಂತ್ ಅವರ ಪತ್ನಿ ಏನ್ ನರ್ಸಿಂಗ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಇರ್ಲಿಲ್ಲ.
ಕೇವಲ ಅವರ ಮಗ ಮತ್ತೆ ಮಗಳು ಮಾತ್ರ ಈ ಮನೆಯಲ್ಲಿ ಇರುವುದು ಕೂಡ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಜಯಂತ್ ಅವರ ಪತ್ನಿ ಬರೋಕಿಗಾಗಿ ಈಗಾಗಲೇ SIT ಅಧಿಕಾರಿಗಳು ಕೂಡ ಕಾದು ನಿಂತಿರುವಂತದ್ದು. ಅವ್ರು ಬಂದ ತಕ್ಷಣವೇ ಏನು ಚಿನ್ನಯ್ಯನನ್ನ ಕರೆದುಕೊಂಡು ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿ ಏನಿದೆ ಆ ಕೊಠಡಿಯಲ್ಲಿ ಹೋಗ್ಬಿಟ್ಟು ಶೋಧ ಕಾರ್ಯವನ್ನು ಮಾಡಲಿದ್ದಾರೆ. ಯಾಕಂದ್ರೆ ಈ ಬುರುಡೆಯನ್ನ ತಂದ ನಂತರದಲ್ಲಿ 4 ದಿನಗಳ ಕಾಲ ಆ ಒಂದು ಬುರುಡೆನ ಇದೇ ಮನೆಯ ಮೇಲ್ಭಾಗದ ಕೊಠಡಿಯಲ್ಲಿ ಇಟ್ಟು ಏನು ಚಿನ್ನಯ್ಯನಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡಲಾಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಸದ್ಯಕ್ಕೆ SIT ಅಧಿಕಾರಿಗಳು ಮಧ್ಯಾಹ್ನ 1 ಗಂಟೆಯಿಂದ ಸತತವಾಗಿ 4 ಗಂಟೆಗಳ ಕಾಲ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಚಾಲಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಸ್ಥಳದಲ್ಲಿರುವಂತಹ ಕಾರಣಕ್ಕಾಗಿ ಆತ ಹೇಗೆ ಬಂದ, ಎಲ್ಲಿ ಕೂತಿದ್ದ, ಎಷ್ಟು ದಿನಗಳ ಕಾಲ ಈ ಮನೆಯಲ್ಲಿ ವಾಸ್ತವ್ಯ ಇದ್ದ, ನಂತರದಲ್ಲಿ ಬುರುಡೆಯನ್ನ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅಂತ ಸಂಪೂರ್ಣವಾದಂತಹ ಒಂದು ರೀಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಈಗ ಸೋಕೋ ಟೀಮ್ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ SIT ಅಧಿಕಾರಿಗಳು ಅಕ್ಕಪಕ್ಕದಲ್ಲಿರುವವರಿಂದ ಕೂಡ ಮಾಹಿತಿ ಪಡೆದುಕೊಂಡು ಈಗಾಗಲೇ ಜಯಂತರ ಮಕ್ಕಳಿದ್ದಾರೆ, ಆ ಜಯಂತರ ಮಕ್ಕಳನ್ನು ಕೂಡ ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆ ಮನೆಯಲ್ಲಿರುವಂತಹ ಮುಖ್ಯವಾದಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದು, ಇನ್ನೇನು ಕೆಲವೇ ಹೊತ್ತಲ್ಲಿ ಜಯಂತ್ ಅವರ ಪತ್ನಿ ಏನು ಡ್ಯೂಟಿ ಹೋಗಿದ್ರು ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅವರು ಬಂದ ನಂತರದಲ್ಲಿ ಇದೇ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿರುವಂತಹ ಒಂದು ಕೊಠಡಿಯನ್ನ ಶೋಧ ಮಾಡುವಂತಹ ಕೆಲಸವನ್ನ ಅಥವಾ ಮಹಜರ್ ಮಾಡುವಂತಹ ಕೆಲಸ ಮಾಡಲಾಗ್ತಾರೆ. ಜೊತೆಗೆ ಈ ಕಂಪ್ಲೀಟ್ ಆದಂತಹ ಒಂದು ಮಹಜರು ಪ್ರಕ್ರಿಯೆಯನ್ನ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಕೋರ್ಟ್ ಮುಂಭಾಗದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಏನೇನ್ ಸಿಕ್ತು, ಏನೆಲ್ಲ ದಾಖಲಾತಿಗಳಿದ್ದು, ಜೊತೆಗೆ ಚಿನ್ನಯ್ಯ ಈ ಒಂದು ಮಹಜರ್ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳನ್ನ ಹೇಳ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಇದೇ ಮನೆಯಲ್ಲಿ ಶೋಧ ಮಾಡುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಜಯಂತ್ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ RTI ಕಾರ್ಯಕರ್ತರಾಗಿರುವಂತಹ ಜಯಂತ್ ಅವರು ಅಪಾರ ಪ್ರಮಾಣವಾದಂತಹ ಏನು ಆದಾಯ ಗಳಿಕೆಯನ್ನು ಮಾಡಿದಾರ ಅನ್ನೋದಕ್ಕೂ ಕೂಡ ಒಂದು ಅನುಮಾನ ಇದೆ. ಹೀಗಾಗಿ ಈ ಬುರುಡೆಗೆ ಸಂಬಂಧಪಟ್ಟಂತೆ ಮತ್ತೆ ಜಯಂತ್ ಅವರ ವೈಯಕ್ತಿಕ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಈ ಜಯಂತ್ ಅವರು ಕಳೆದ 15 ವರ್ಷಗಳಿಂದ ಇದೇ ಏರಿಯಾದಲ್ಲಿ ವಾಸವಿದ್ದು ಪಕ್ಕದಲ್ಲಿರುವ ಒಂದು ಗಾಣದ ಅಂಗಡಿಯನ್ನು, ಎಣ್ಣೆ ಅಂಗಡಿಯನ್ನು ಕೂಡ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಹೀಗಾಗಿ ಇದರ ಸಂಪೂರ್ಣವಾದಂತಹ ವಿವರವನ್ನು SIT ಅಧಿಕಾರಿಗಳು ಪಡೆದುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಜಯಂತ್ ಅವರ ಪತ್ನಿ ಏನಿದ್ದಾರೆ ಅವರು ಕೇರಳ ಮೂಲದವರಾಗಿದ್ದು ಮಲಯಾಳಂ ಭಾಷೆಯಲ್ಲಿ ಸಾಕಷ್ಟು ಮಾತನಾಡ್ತಿದ್ರು. ಹೀಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಮಲಯಾಳಂ ಕುಟುಂಬದ ಜೊತೆಗೆ ಸಾಕಷ್ಟು ಸಲಹೆದಿಂದ ಕೂಡ ಅವರಿದ್ರು. ಹೀಗಾಗಿ ಈಗ ಸಂಪೂರ್ಣವಾಗಿ SIT ಅಧಿಕಾರಿಗಳು ಎಲ್ಲಾ ರೀತಿಯ ತನಿಖೆಯನ್ನು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕೇವಲ ಬುರುಡೆನ 4 ದಿನಗಳ ಕಾಲ ಇಲ್ಲಿ ಇಟ್ಟಿರೋ ಕಾರಣಕ್ಕಷ್ಟೇ ಅಲ್ಲ, ಈ ಜಯಂತ್ ಅವರಿಗೆ ಕೇರಳ ಲಿಂಕಿನ ಬಗ್ಗೆಯೂ ಕೂಡ ಇಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸಂಜೆ 7 ಗಂಟೆವರೆಗೂ ಕೂಡ ಇವತ್ತು ಇಲ್ಲಿ ಮಹಜರು ಮಾಡುವ ಮೂಲಕ ನಾಳಿನ ದಿನಗಳಲ್ಲಿ ಸಹಕಾರ ನಗರ ಮತ್ತೆ ಕಾಮಾಕ್ಷಿಪಾಳ್ಯ ಭಾಗದಲ್ಲೂ ಕೂಡ ಇಂದು ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.